ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ ಲೈಫ್ ಅಲ್ಲಿ ನಿಮ್ಮನ್ನ ಬ್ಲಾಕ್ ಮಾಡಿರುವಂತ ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಬೋದು. ಅವರು ನಿಮ್ಮನ್ನ ಅನ್ಬ್ಲಾಕ್ ಮಾಡೋ ಚಾನ್ಸಸ್ ಇದೆಯಾ ಅಥವಾ ಮಾಡ್ತಾರ? ಅವ್ರ ಸಿಚುವೇಶನ್ ಏನಿದೆ ಈಗ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೀಟೇಲ್ಡ್ ರೀಡಿಂಗ್ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡಿ, ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಯಾರು ಅವ್ರನ್ನ ಬ್ಲಾಕ್ ಮಾಡಿದಾರಲ್ಲ ಆ ಪರ್ಸನ್ ಅನ್ಬ್ಲಾಕ್ ಮಾಡ್ತಾರ? ಅವ್ರ ಸಿಚುವೇಶನ್ಸ್ ಏನು ಅಂತ ತಿಳಿಸಿ. ಫಸ್ಟ್ ಅವ್ರ ಸಿಚುವೇಶನ್ಸ್ ಏನು ಅಂತ ತಿಳಿಸಿ ಯೂನಿವರ್ಸ್. ಇದು ಫಸ್ಟ್ ಅವ್ರ ಸಿಚುವೇಶನ್ ನೋಡ್ತಾ ಇರಲ್ಲ. ಓಕೆ, ಸದ್ಯಕ್ಕೆ ಇಲ್ಲಿ ಅವ್ರ ಸಿಚುವೇಶನ್ ಏನಿದೆ ಅಂತಂದ್ರೆ, ಯಾರ್ ಬೇಕಾದ್ರೂ ಆಗಿರ್ಬೋದು ನಿಮ್ ಲೈಫಲ್ಲಿ ನಿಮ್ಮನ್ನ ಬ್ಲಾಕ್ ಮಾಡಿರೋಂತ ಪರ್ಸನ್. ಅವ್ರ ಸಿಚುವೇಶನ್ ಬಂದು ಜಡ್ಜ್ಮೆಂಟ್, ಅಥವಾ ಮ್ಯೂಚುವಲಿ ನಿಮಗ್ ಫ್ರೆಂಡ್ಸ್ ಇರ್ಬೋದು, ನಿಮಗ್ ಗೊತ್ತಿರೋ ಅಂತವ್ರು ಇರ್ಬೋದು, ಅಥವಾ ನಿಮ್ ರಿಲೇಟಿವ್ಸ್ ಇರ್ಬೋದು, ಅಥವಾ ಹಸ್ಬೆಂಡ್ ಅಂಡ್ ವೈಫ್, ನಿಮಗ್ ಗೊತ್ತಿರೋಂತ ರಿಲೇಟಿವ್ಸ್. ಇಲ್ಲಿ ಜಡ್ಜ್ಮೆಂಟ್, ವೈ ಅನ್ನೋ ಜಡ್ಜ್ಮೆಂಟ್, ಕ್ವಶನ್ಸ್ ಅನ್ನೋದು ತುಂಬಾ ಮಾಡ್ತಿದ್ದಾರೆ ನಿಮ್ ಪರ್ಸನ್ಗೆ. ಅಂಡ್ ಇಲ್ಲಿ ನೋ ಕಾಂಟ್ಯಾಕ್ಟ್, ಬ್ಲಾಕಿಂಗ್ ಅಂದ್ರೆ ನೋ ಕಾಂಟ್ಯಾಕ್ಟ್ ಅಲ್ಲೇ ಇರ್ತೀರಾ. ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ಅವರಿಗೆ ತುಂಬಾನೇ ಬರ್ತಿದೆ. ಅಂಡ್ ಈಗ ಸದ್ಯದ ಸಿಚುವೇಶನ್ ಏನು ಅಂತಂದ್ರೆ, ಆ ಪರ್ಸನ್ ಸ್ಪೈಯಿಂಗ್ ಎನರ್ಜಿ, ನಿಮ್ ಬಗ್ಗೆ ತಿಳ್ಕೊಳ್ತಿರೋದು, ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ತಿರೋದಾಗಿರ್ಬೋದು, ಅಥವಾ ಹುಡುಕ್ತಿರೋದು. ನಿಮ್ ಬಗ್ಗೆ ಏನು ಕ್ಲಾರಿಟಿ ಸಿಗ್ತಿಲ್ಲ ಅವ್ರಿಗೆ. ಕ್ಲಾರಿಟಿ ಅನ್ನೋ ಸೆನ್ಸ್, ನಿಮ್ ಬಗ್ಗೆ ಏನು ಗೊತ್ತಾಗ್ತಿಲ್ಲ ಅವರಿಗೆ. ಅಂಡ್ ಆ ಪರ್ಸನ್ ಇಲ್ಲಿ ವೇಟಿಂಗ್ ಎನರ್ಜಿನಲ್ಲಿ ಇದ್ದಾರೆ. ಸ್ಟಿಲ್ ಇಲ್ಲಿ ಆ ಪರ್ಸನ್ ನಿಮ್ಮನ್ನ ಬ್ಲಾಕ್ ಮಾಡಿರೋದು. ಅಂಡ್ ಜೆನ್ಯೂನ್ ವೇಟಿಂಗ್ ಅಂಡ್ ಪರ್ಪಸ್ಲಿ ಆ ಪರ್ಸನ್ ಇಲ್ಲಿ ಬೇಕಾಗಿನೇ ಬ್ಲಾಕ್ ಮಾಡಿರೋದು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಏನೋ ಒಂದು ರೀಸನ್ ಇರ್ಬೋದು. ಅಂಡ್ ಆ ಪರ್ಸನ್ ನಿಮ್ಗೆ ಏನೋ ಒಂದು ಡಿಸೈಡ್ ಮಾಡೋದಿಕ್ಕೆ ಒಂದು ಕ್ವಶನ್ ಅನ್ನೋದು ಇಟ್ಟಿರ್ತಾರೆ. ಬಟ್ ನೀವು ಒಪ್ಕೊಳ್ಳೋದಿಲ್ಲ, ನೀವು ವೇಟ್ ಮಾಡೋದಿಕ್ಕೆ ಹೇಳ್ತೀರಾ. ಅಥವಾ ಆ ಪರ್ಸನ್ ನಿಮ್ಗೆ ಪ್ರಪೋಸ್ ಮಾಡಿರ್ಬೋದು, ಅಥವಾ ನೀವೇ ಪ್ರಪೋಸ್ ಮಾಡಿರ್ಬೋದು. ಅವ್ರ ಕಡೆಯಿಂದ ಒಪ್ಕೊಂಡಿರಲ್ಲ ಆ ಪರ್ಸನ್, ಅಥವಾ ಆ ಪರ್ಸನ್ ನಿಮ್ಗೆ ಅಪ್ರೋಚ್ ಮಾಡಿದ್ರು ನೀವು ಒಪ್ಕೊಂಡಿರೋದಿಲ್ಲ. ಅಂಡ್ ನೀವ್ ಏನೋ ಒಂದು ಸ್ಟೋರಿ ಹೇಳಿ ವೇಟ್ ಮಾಡೋದಕ್ಕೆ ಹೇಳಿದೀರಾ ಅಂತ ಕಾಣ್ತಿದೆ. ಅದು ಈ ಪರ್ಸನ್ಗೆ ಇಷ್ಟ ಆಗ್ಲಿಲ್ಲ. ಈ ಪರ್ಸನ್ ಸ್ವಲ್ಪ ಡಾಮಿನೇಟಿಂಗ್ ಇದ್ದಾರೆ, ಹೇಳಿದ ಮಾತು ಕೇಳೋದಿಲ್ಲ. ಅವ್ರಿಗೆ ಬೇಕು ಅನ್ಸಿದ್ ಅವ್ರಿಗೆ ಬೇಕು ಅನ್ನೋ ರೀತಿಲಿ ಇರುವಂತ ಪರ್ಸನ್. ನಿಮ್ ಫ್ರೆಂಡ್ ಸಹ ಆಗಿರ್ಬೋದು. ನಿಮಗ್ ಅನ್ನಿಸ್ತಿತ್ತು, ಸಪೋಸ್ ಈ ಪರ್ಸನ್ ಯಾರೋ ಹೊಸ ಪರ್ಸನ್ ಇದ್ದು ನಿಮ್ಗೆ ಪ್ರಪೋಸಲ್ ಕೊಟ್ಟಿದ್ದು, ನೀವು ವೇಟ್ ಮಾಡೋದಿಕ್ ಹೇಳಿದಾಗ ಈ ಪರ್ಸನ್ ಅದಕ್ಕೆ ಓಕೆ ಅನ್ಲಿಲ್ಲ. ನಿಮಗೇನಿತ್ತು ಅಂತಂದ್ರೆ, ಓಕೆ ಇದನ್ನ ನೀವು ತಿಳ್ಕೊಳ್ಬೇಕು, ಇವ್ರ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಬೇಕು ಅಂತ ಇತ್ತು.
ಓಕೆನಾ? ಅವ್ರ ಸಿಚುವೇಶನ್ ಏನಿದೆ ಅಂತಂದ್ರೆ, ಅವರಿಗೂ ಸೇಮ್ ಥಿಂಗ್ ಡಾಮಿನೇಟಿಂಗ್, ಜಡ್ಜ್‌ಮೆಂಟ್, ವೈ ಅನ್ನೋ ಜಡ್ಜ್‌ಮೆಂಟ್ಸ್ ತುಂಬಾನೇ ಬರ್ತಿದೆ. ಅಂಡ್ ಇಲ್ಲಿ ಆ ಪರ್ಸನ್ ಏನೋ ಒಂದು ವಿಚಾರವಾಗಿ ತುಂಬಾನೇ ವೇಟ್ ಮಾಡ್ತಾ ಇದ್ದಾರೆ. ಅಂಡ್ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅವ್ರಿಗೆ ಅನ್ಸುತ್ತೆ ನಾನು ಅನ್‌ಬ್ಲಾಕ್ ಮಾಡ್ಬೇಕು ಅಂತ ತುಂಬಾನೇ ಅನ್ಸುತ್ತೆ. ಬಟ್ ಪರ್ಪಸ್‌ಲಿ ಬೇಕು ಅಂತಾನೆ ಅವರು ಮಾಡ್ತಾ ಇಲ್ಲ ಇಲ್ಲಿ. ನೀವಿಲ್ಲಿ ವೇಟ್ ಮಾಡ್ತಿದ್ದೀರಾ. ತುಂಬಾ ಜನ ನೀವಿಲ್ಲಿ ವೇಟ್ ಮಾಡ್ತಿದ್ದೀರಾ. ಅಥವಾ ಸಡನ್ ಆಗಿ ಇಲ್ಲಿ ತುಂಬಾ ಜನ ನೋ ಕಾಂಟಾಕ್ಟ್ ಹೋದ್ರಿ. ಅಂಡ್ ಆ ಪರ್ಸನ್‌ಗೆ ರೀಸನ್ನೇ ಇಲ್ಲ. ಅವರು ನೋ ಕಾಂಟಾಕ್ಟ್ ಹೋಗಿದ್ದಾಗ್ಲಿ, ನೋ ಕಾಂಟಾಕ್ಟ್‌ಗೆ ಹೋದ್ಮೇಲೆ ಆ ಪರ್ಸನ್ ಅನ್ಕೊಂಡಿದ್ದಾರೆ ನೀವು ಕಾಂಟಾಕ್ಟ್ ಮಾಡ್ತೀರಾ, ಮಾತಾಡಿಸ್ತೀರಾ ಅಂತ. ಬಟ್ ಇಲ್ಲ, ನೀವು ಮಾತಾಡಿಸ್ಲಿಲ್ಲ. ಸೊ ಅವ್ರು ನಿಮಗ್ ಗೊತ್ತಾಗ್ಲಿ ಅಂತಾನೆ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ. ನೀವು ಟ್ರೈ ಮಾಡ್ದಾಗ ಗೊತ್ತಾಗ್ಲಿ, ಅಥವಾ ನೀವು ಕಾಲ್ ಮಾಡ್ದಾಗ ಆಗಿರ್ಬೋದು, ಅಥವಾ ವಾಟ್ಸಪ್ ಮೆಸೇಜ್ ಮಾಡ್ದಾಗ ಆಗಿರ್ಬೋದು, ಆ ಪರ್ಸನ್ ಬೇಕು ಅಂತಾನೆ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ. ನೀವ್ ಅನ್ಕೊಳ್ತಿದ್ದೀರಾ ಇಲ್ಲಿ ಯಾರು ವೇಟ್ ಮಾಡ್ತಿದ್ದೀರಲ್ಲ ನಿಮ್ ಪರ್ಸನ್‌ಗೆ ಬ್ಯಾಲೆನ್ಸ್ ಬರುತ್ತೆ ಅಂತ. ಖಂಡಿತ ಬರುತ್ತೆ ಇಲ್ಲಿ ಬ್ಯಾಲೆನ್ಸ್ ಅನ್ನೋದು. ಈವನ್ ಅವರಿಗೆ ತುಂಬಾ ಸ್ಟ್ರಾಂಗ್ ಆಗಿ ಥಾಟ್ಸ್ ಇದೆ ಕಾಂಟ್ಯಾಕ್ಟ್ ಮಾಡ್ಬೇಕು, ಅನ್‌ಬ್ಲಾಕ್ ಮಾಡ್ಬೇಕು ಅಂತ. ಅದಕ್ಕೂ ಮುಂಚೆ ನಿಮ್ ಬಗ್ಗೆ ತಿಳ್ಕೊಳ್ತಿದ್ದಾರೆ. ಬಟ್ ಅವ್ರಿಗೇನು ಸಿಗ್ತಿಲ್ಲ. ಅಟ್ ಲೀಸ್ಟ್ ಈ ಪರ್ಸನ್ ಟೈಮ್ ಕೊಟ್ಟು ನಿಮ್ ಜೊತೆಲಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ರೆ ಏನ್ ಬೇಕಾದ್ರೂ ತಿಳ್ಕೊಳ್ಬಹುದು. ಇವ್ರು ದೂರ ಇದ್ದು ಎಲ್ಲ ತಿಳ್ಕೊಳ್ತೀನಿ ಅಂತಂದ್ರೆ ರಾಂಗ್ ಇನ್ಫಾರ್ಮೇಶನ್ಸೇ ಇವ್ರಿಗೆ ಹೋಗುತ್ತೆ. ಓಕೆನಾ? ಕ್ಲಾರಿಫೈ ಮಾಡೋಣ. ನೋಡೋಣ ಆ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ತಾರಾ ಇಲ್ಲ, ಅನ್‌ಬ್ಲಾಕ್ ಮಾಡ್ತಾರಾ ಇಲ್ವಾ ಅಂತ. ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಿಯರ್ ಆಗಿ ತಿಳಿಸಿ. ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಯಾವ ಪರ್ಸನ್ ಬ್ಲಾಕ್ ಮಾಡಿದಾರಲ್ಲ ಅವರು ಅನ್‌ಬ್ಲಾಕ್ ಮಾಡ್ತಾರ. ಓಕೆ, ಸಿ ಈಗ ಸದ್ಯಕ್ಕೆ ಆ ಪರ್ಸನ್ ಕಾನ್ಸಂಟ್ರೇಷನ್ ಅನ್ನೋದು ಅವ್ರ ಲೈಫ್ ಕಡೆ ಇದೆ ಸ್ವಲ್ಪ ಜನಕ್ಕೆ. ಇನ್ ಕೆಲವರಿಗೆ ಈ ಬ್ಲಾಕ್ ಮಾಡ್ದಾಗಿಂದ ಅವ್ರಿಗೆ ನೆಮ್ಮದಿ ಅನ್ನೋದಿಲ್ಲ, ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ ಅನ್ಸುತ್ತೆ. ಎರಡೆರಡು ಥಾಟ್ಸ್ ಬರೋದು, ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಏನೋ ಒಂದು ಆಕ್ಷನ್ಸ್ ತಗೊಳ್ಳೋಣ, ಒಂದು ಪ್ರೋಗ್ರೆಸ್ ತಗೊಂಡ್ ಬರೋಣ ಅನ್ಸುತ್ತೆ. ಬಟ್ ಸ್ಟಿಲ್ ಆ ಪರ್ಸನ್ ಸೈಲೆಂಟ್ ಆಗಿರ್ತಾರೆ. ಗೊತ್ತಿದೆ ಅವರಿಗೆ, ಎಲ್ಲ ಗೊತ್ತಿದ್ದೂನು ಮಾಡ್ತಾ ಇದ್ದಾರೆ. ಅಥವಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ಅಂತಂದಾಗ ಆ ಪರ್ಸನ್ಗೆ ಟ್ರಾವೆಲ್ ಮಾಡ್ಕೊಂಡು ಬರ್ಬೇಕು, ಒಂದ್ ಸ್ಟೆಪ್ ತಗೊಳ್ಬೇಕು. ಪ್ರೀತಿ ಅನ್ನೋದು ತುಂಬಾ ಇದೆ ಅನ್ಸುತ್ತೆ. ಬಟ್ ಇಲ್ಲಿ ಆಕ್ಚುಲ್ ಆಗಿ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮನ್ನ ಆಲ್ರೆಡಿ, ಅಥವಾ ತುಂಬಾ ಜನ ಆಲ್ರೆಡಿ ಮಾಡಿರ್ಬೋದು, ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಬಟ್ ಸ್ಟಿಲ್ ಇಲ್ಲಿ ನೀವು ಬಂದು ನೀವು ಬಿಸಿ ಅಂತ ನೀವು ತೋರ್ಸ್ಕೊಳ್ತಿದ್ದೀರಾ ಅಂತ ಕಾಣ್ತಿದೆ ಇಲ್ಲಿ. ಅಂಡ್ ಸೆಲ್ಫ್ ಕಂಟ್ರೋಲ್, ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ತಿದ್ದೀರಾ. ನಿಮ್ಗೂ ಪ್ರೀತಿ ಅನ್ನೋದಿದೆ. ಬಟ್ ಆ ಪರ್ಸನ್ ಮಾಡಿರೋದು ಬ್ಲಾಕ್ ಮಾಡಿದ್ದಾರೆ. ತುಂಬಾ ಜನದ ಲೈಫ್ ಅಲ್ಲಿ ಅವರು ಅನ್ಬ್ಲಾಕ್ ಸಹ ಮಾಡಿದ್ದಾರೆ, ಕಾಂಟ್ಯಾಕ್ಟ್ ಸಹ ಮಾಡಿದ್ದಾರೆ. ಅಂಡ್ ನಿಮಗೆ ಮೆಂಟಲಿ ಹಾರ್ಮ್ ಆಗಿದೆ ಇದರಿಂದ. ಅಂಡ್ ಕ್ಲಾರಿಟಿ ಇಲ್ದಿರ ಇವ್ರು ಬ್ಲಾಕ್ ಮಾಡಿದ್ದು, ನೋ ಕಾಂಟ್ಯಾಕ್ಟ್ ಇಟ್ಟಿರೋದೆಲ್ಲ ನಿಮ್ಗೆ ಒಂಥರ ಫೀಲ್ ಬಂದಿದೆ. ಸೊ ಇಲ್ಲಿ ಆ ಪರ್ಸನ್ ಕಡೆಯಿಂದ ಒಂದು ಕಮಿಟ್ಮೆಂಟ್ ಅಥವಾ ಒಂದು ಬ್ಯಾಲೆನ್ಸ್ ಅನ್ನೋದು ಬರ್ತಿದೆ. ಅಂಡ್ ಅವರು ಅಷ್ಟೇ ವರ್ಕ್ ಅಲ್ಲಿ ತುಂಬಾನೇ ಬಿಸಿ ಇದ್ದಾರೆ. ಇನ್ನು ಕೆಲವರು ಬಂದು ಯಾಕೆ ಬ್ಲಾಕ್ ಮಾಡಿದ್ದಾರೆ ಅಂತಂದ್ರೆ ಅವ್ರ ಫ್ಯಾಮಿಲಿ ರೀಸನ್ಸ್ ಕೊಟ್ಟಿರ್ಬೋದು, ಜವಾಬ್ದಾರಿಗಳ ರೀಸನ್ಸ್ ಕೊಟ್ಟಿರ್ಬೋದು. ಅಂಡ್ ಸ್ವಲ್ಪ ದಿನ ಇವರು ಸೈಲೆಂಟ್ ಸಹ ಆಗಿದ್ದಾರೆ, ನಂಗೆಲ್ಲ ಗೊತ್ತು ಅನ್ನೋ ರೀತಿಲಿ ಸೈಲೆಂಟ್ ಸಹ ಆಗಿದ್ದಾರೆ. ಸೊ ಇಲ್ಲಿ ನೀವು ಬಂದು ಬಿಸಿ ತೋರ್ಸ್ಕೊಳ್ತಿದ್ದೀರಾ. ಬಟ್ ಇನ್ನರ್ ಹಾರ್ಟ್ ಬಂದು ಸ್ವಲ್ಪ ಡಿಪ್ರೆಷನ್ ಮೂಡ್ ಅಲ್ಲಿ ಇದೆ ನಿಮ್ಗೆ. ಅಂಡ್ ನಿಮ್ಗೂ ಅಷ್ಟೇ ಸರಿಯಾಗಿ ಯಾವ ವರ್ಕ್ ಮೇಲೂ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ. ಬಟ್ ಸ್ಟಿಲ್ ನೀವು ಮ್ಯಾನೇಜ್ ಮಾಡಿದೀರಾ, ಮಾಡ್ತಾನೂ ಇದ್ದೀರಾ.
ಅಂಡ್ ನಿಮ್ ಪರ್ಸನ್ ಕಡೆಯಿಂದ ಇಲ್ಲಿ 100% ಆಕ್ಷನ್ ಬರ್ತಿದೆ. ಅನ್ಬ್ಲಾಕ್ ಮಾಡ್ತಿದ್ದಾರೆ, ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ತುಂಬಾ ಜನ ಅಲ್ಲ ಸಾರಿ, ತುಂಬಾ ಜನ ನಿಮ್ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಇಲ್ಲಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಿದ್ದಾರೆ. ಓಕೆನಾ? ನೀವೀಗ ಸ್ವಲ್ಪ ಆಟಿಟ್ಯೂಡ್ ತೋರಿಸ್ತಿದ್ದೀರಾ ಮಾಡಿರೋರ್ಗೆ. ಆಲ್ರೆಡಿ ನೀವು ಸ್ವಲ್ಪ ಆಟಿಟ್ಯೂಡ್ ಅನ್ನೋದನ್ನ ತೋರಿಸ್ತಿದ್ದೀರಾ. ತುಂಬಾ ಬ್ಯುಸಿ ಇದ್ದೀನಿ, ಬಟ್ ಇನ್ನರ್ ಹಾರ್ಟ್ ಬಂದು ಡಿಪ್ರೆಷನ್ ಮೋಡಲ್ ಇದೆ ಅನ್ಸಿದೆ ನಿಮ್ಗೆ. ಯಾಕ್ ಬೇಕು, ಬೇಡ ಬಿಡು, ನಂಗೂ ಎಲ್ಲ ಗೊತ್ತು ಅನ್ನೋ ರೀತಿಲೆಲ್ಲ ನೀವು ಮಾತಾಡಿದೀರಾ. ಬಟ್ ಸ್ಟಿಲ್ ನಿಮ್ಗೆ ಇಂಪಾರ್ಟೆಂಟ್ ಇದೆ ಈ ಪರ್ಸನ್ ಅಂತಂದ್ರೆ. ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಅವರು ಬ್ಲಾಕ್ ಮಾಡಿದ್ಮೇಲೆ ಡಿಸ್ಟರ್ಬ್ ಆಗಿದ್ರು, ಮೈಂಡ್ ವೈಸ್ ತುಂಬಾನೇ ಡಿಸ್ಟರ್ಬ್ ಆಗಿದ್ರು. ಬಿಕಾಸ್ ಅವ್ರದ್ದೇ ತಪ್ಪು. ಇಲ್ಲಿ ಮಾತಾಡ್ಬೋದಿತ್ತು, ಇನ್ನೊಂದು 5 days ಅಥವಾ 5 weeks ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ ಪರ್ಸನ್, ಅಥವಾ ಆಲ್ರೆಡಿ ಮಾಡಿರ್ಬೋದು ಅಂತ ಕಾಣ್ತಿದೆ. ತುಂಬಾ ಜನ ನಿಮ್ ಪರ್ಸನ್ ಇಲ್ಲಿ ಅನ್ಬ್ಲಾಕ್ ಮಾಡಿದ್ದಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ಬ್ಲಾಕ್ ಸಹ. ಇದು ಜನರಲ್ ರೀಡಿಂಗ್. ಯಾರಿಗ್ ರೆಸೊನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ, ಯಾರಿಗ್ ರೆಸೊನೇಟ್ ಆಗೋದಿಲ್ಲ ಅಲ್ಲ ಅವ್ರು ಬಿಟ್ಬಿಡಿ. ಅಂಡ್ ಇದರಿಂದ ನೀವು ಅವ್ರು ಸಡನ್ ಆಗಿ ನಿಮ್ಮನ್ನ ಬ್ಲಾಕ್ ಮಾಡಿದಾಗ ನೀವು ಕನ್ಫ್ಯೂಷನ್ಸ್ ಆಗಿದ್ದಿದೆ ಅಂಡ್ ನಿಮ್ ಹೆಲ್ತ್ ಅಪ್ಸೆಟ್ ಮಾಡ್ಕೊಂಡಿದ್ದೀರಾ. ಅದ್ರ ಬಗ್ಗೆ ಆಲೋಚನೆ ಮಾಡಿ ಮಾಡಿ ನೀವು ಹೆಲ್ತ್ ನ ಅಪ್ಸೆಟ್ ಮಾಡ್ಕೊಂಡಿದ್ದೀರಾ. ನಿಮಗ್ ನೀವು ಮೋಸ ಮಾಡ್ಕೊಳ್ತಿದ್ದೀರಾ. ಈಗ ಅವ್ರು ಬ್ಲಾಕ್ ಮಾಡಿದ್ದಾರೆ, ಅವರಿಗೆ ಇಲ್ದಿದ್ ಫೀಲಿಂಗ್ಸ್ ನಿಮ್ಗೆ ಯಾಕೆ ಅರ್ಥ ಆಗುತ್ತೆ. ಬಟ್ ಬ್ಲಾಕ್ ಮಾಡಿದಾಗ ನೀವ್ ಏನ್ ಮಾಡಕ್ಕಾಗುತ್ತೆ? ನೀವ್ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ನಿಮ್ ಹೆಲ್ತ್ ನ ಅಪ್ಸೆಟ್ ಮಾಡ್ಕೊಂಡ್ರೆ ಆ ಪರ್ಸನ್ ಬರೋದಿಲ್ಲ. ನೀವ್ ಯಾವಾಗ ನಿಮ್ಮನ್ನ ನೀವು ಕೇರ್ ಮಾಡ್ಕೊಂಡು, ನಿಮ್ಮನ್ನ ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡು ನಿಮ್ ಲೈಫ್ ಅಲ್ಲಿ ನೀವು ಮೂವ್ ಆನ್ ಆಗ್ತಿರ್ತೀರಲ್ಲ, ಆಗ ಆ ಪರ್ಸನ್ ನಿಮ್ ಲೈಫ್ಗೆ ಬರ್ತಾರೆ. ನೀವ್ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡ್ರೆ ನೀವ್ ಚೇಂಜ್ ಮಾಡ್ದಂಗ ಆಗುತ್ತೆ ಆ ಪರ್ಸನ್ ಇದ್ದಿದ್ದು ದೂರ ಓಡ್ತಾ ಇರ್ತಾರೆ, ನೀವ್ ಅವ್ರ ಹಿಂದೆ ಓಡ್ತಾನೆ ಇರ್ಬೇಕು. ಅಲ್ಲಿ ಏನು ಚೇಂಜಸ್ ಅಂತೂ ಬರೋದಿಲ್ಲ. ಯಾವಾಗ ನೀವ್ ಚೇಸಿಂಗ್ ಬಿಟ್ಟು ನಿಮ್ ಲೈಫ್ ಕಡೆ ನೀವು ಹೋಗ್ತಿರಲ್ಲ, ಆಗ ಆ ಪರ್ಸನ್ ಬರ್ತಾರೆ. ಓಕೆನಾ? ಅವರಿಗೆ ಹೊಸ ಐಡಿಯಾಸ್ ಅನ್ನೋದು ಬಂದಿದೆ. ಈಗ ಟ್ರಾವೆಲಿಂಗ್ ಅಲ್ಲಿ ಇದು ತುಂಬಾ ಜನ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಅಂತ ಕಾಣ್ತಾ ಇದೆ. ಆರ್ಎಲ್ಸ್ ಇಲ್ಲಿ ತುಂಬಾ ಜನದ್ದು ಈ ಅನ್ಬ್ಲಾಕ್ ಅನ್ನೋದು ಬ್ಲಾಕ್ ಅನ್ನೋದು ಪರ್ಮನೆಂಟ್ ಆಗಿ ಎಂಡ್ ಆಗ್ತಿದೆ, ಅನ್ಬ್ಲಾಕ್ ಮಾಡ್ತಿದ್ದಾರೆ. ಅಂಡ್ ನೆಕ್ಸ್ಟ್ ಯಾವತ್ತೂ ಲೈಫ್ ಅಲ್ಲಿ ಈ ರೀತಿ ಮಾಡಬಾರ್ದು ಅನ್ನೋ ಒಂದು ಪಾಠ ಆ ಪರ್ಸನ್ ಕಲ್ತಿದ್ದಾರೆ. ಗ್ರೋತ್ ಮಾಡ್ಬೇಕು. ಈಗ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂದಿದ ತಕ್ಷಣ ಅವ್ರು ಬೇರೆ ಕಡೆ ನೋಡಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಇದ್ರು ಅಂತಾನು ಕಾಣ್ತಿದೆ ಇಲ್ಲಿ. ಬಿಕಾಸ್ ಇಲ್ಲಿ ಎನರ್ಜಿ ಅನ್ನೋದು ಬಂದಿದೆ ಥರ್ಡ್ ಪಾರ್ಟಿ. ಬಟ್ ಅವ್ರಿಗೆ ಅದು ಆ ಥರ್ಡ್ ಪಾರ್ಟಿ ಸೆಟ್ ಆಗಿಲ್ಲ. ನೀವೇ ಬೆಟರ್ ಅನ್ನೋದು ಕಾಣಿಸ್ತಿದೆ, ಅವರಿಗೆ ಗೊತ್ತಾಗ್ತಿದೆ. ಸೊ ಅವರು ಬ್ಲಾಕ್ ಮಾಡಿ ಬೇರೆಯವ್ರ ಜೊತೆಲಿ ಇದ್ರು, ಅಥವಾ ಬೇರೆಯವ್ರ ಜೊತೆ ಚಾಟ್ ಮಾಡ್ತಿದ್ರು, ಆ ಕಡೆ ಏನ್ ಖುಷಿಯಾಗಿರಕ್ ಹೋದ್ರಲ್ವಾ, ಅದು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ. ಅಂಡ್ ಅವ್ರಿಗೆ ಅದು ಗೊತ್ತಾಗಿದೆ ನೀವೇ ಬೆಟರ್ ಪರ್ಸನ್ ಅನ್ನೋದು. ಸೊ ಈಗ ನಿಮ್ ಕಡೆ ಬರ್ತಿದ್ದಾರೆ ಈ ಪರ್ಸನ್. ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡಿ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಆಕ್ಷನ್ಸ್ ಬರ್ತಿದೆ. ಸಮಥಿಂಗ್ ಎಂಡ್. ಈ ಆಬ್ಸ್ಟಿಕಲ್ಸ್ ಎಲ್ಲ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ಸಕ್ಸಸ್ ಇದೆ. ಕಂಟ್ರೋಲ್. ಇಷ್ಟು ದಿನ ಆ ಪರ್ಸನ್ ನ ಯಾರೋ ಕಂಟ್ರೋಲ್ ಮಾಡ್ತಿದ್ರು. ನಾನು ಹೇಳ್ದೆ, ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ಯಾರ್ ಮ್ಯೂಚುವಲಿ ಅವ್ರಿಗೆ ನಿಮ್ಗೆ ಯಾರು ಪರಿಚಯ ಇದಾರಲ್ಲ, ಕಂಟ್ರೋಲ್ ಮಾಡ್ತಿರ್ಬೋದು. ನಿಮ್ ಬಗ್ಗೆ ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಮಾಡಿ ಕಂಟ್ರೋಲ್ ಮಾಡ್ತಿದ್ರು ಅಂತ ಕಾಣ್ತಿದೆ. ಸೊ ಆ ಪರ್ಸನ್ಗಾಗ ಕನ್ಫ್ಯೂಷನ್ ಅನ್ನೋದು ಕಾಣ್ತಿತ್ತು. ತುಂಬಾ ಚೇಂಜಸ್ ಬರ್ತಿದೆ ಈಗ. ಸಮಥಿಂಗ್ ಎಂಡ್.
ಈ ಪ್ರಾಬ್ಲಮ್ಸ್ ಎಲ್ಲ ಮತ್ತೆ ಅದೇ ಹೇಳಿದ್ನಲ್ಲ, ಇನ್ ಮತ್ತೆ ಯಾವತ್ತೂ ಅವರು ನಿಮ್ಮನ್ನ ಬ್ಲಾಕ್ ಮಾಡೋದಿಲ್ಲ. ಈಗ ಅನ್ಬ್ಲಾಕ್ ಮಾಡಿದ್ಮೇಲೆ ಇನ್ ಯಾವತ್ತೂ ಬ್ಲಾಕ್ ಮಾಡಬಾರ್ದು ಅನ್ನೋ ಒಂದು ಡಿಸೈಡ್ ಮಾಡಿದ್ದಾರೆ. ಅಂಡ್ ಕೆಲವರಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ ಅನ್ಬ್ಲಾಕ್ ಮಾಡೋದಕ್ಕೆ. ಧೈರ್ಯ ಅನ್ನೋದು ಕಮ್ಮಿ ಕಾಣ್ತಿದೆ, ಇನ್ನರ್ ಸ್ಟ್ರೆಂತ್ ಅನ್ನೋದು ಕಮ್ಮಿ ಕಾಣ್ತಿದೆ. ಸೊ ಆಕ್ಷನ್ಸ್ ಆಕ್ಷನ್ಸ್ ಅನ್ನೋದನ್ನ ತಗೊಳ್ತಾ ಇದ್ದಾರೆ, ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ವೇಟಿಂಗ್. ಈಗ ಅವ್ರು ವೇಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಈಗ ಅವ್ರ ಕೈಯಲ್ಲೇ ಇದೆ ಆಕ್ಷನ್ಸ್ ಅನ್ನೋದು. ಅವರೇ ತಗೊಂಡು ಫಾರ್ವರ್ಡ್ ಮುಂದೆ ಬಂದ್ರು ಅಂತಂದ್ರೆ ಮೇ ಬಿ ಇಟ್ ವಿಲ್ ಬಿ ಬ್ಯೂಟಿಫುಲ್ ಅಂತ ಕಾಣ್ತಿದೆ. ಜಗ್ಲಿಂಗ್ ಮಾಡ್ಲಾ ಬೇಡ್ವಾ ಅನ್ನೋ ಒಂದು ಜಗ್ಲಿಂಗ್ ಕಾಣ್ತಿದೆ ಇಲ್ಲಿ. ಬಟ್ ಆಕ್ಚುಲ್ ಆಗಿ ನಿಮ್ಮಿಂದ ಮೂವ್ ಆನ್ ಆಗಿದ್ದೆ ಆ ಪರ್ಸನ್. ಯಾರ್ದೋ ಮಾತ್ ಕೇಳ್ಕೊಂಡು ಇನ್ಫ್ಲೂಯೆನ್ಸ್ ಆಗಿ ಅಥವಾ ಇನ್ನೊಬ್ರಿಗೋಸ್ಕರನೋ ಅವರು ಮೂವ್ ಆನ್ ಆಗಿದ್ರು. ಬಟ್ ಈಗ ಬೆಟರ್ ಪರ್ಸನ್ ಅಂತ ನೀವೇ ಕಾಣ್ತಿದ್ದೀರಾ. ಬೆಟರ್ ದೆನ್ ಅವ್ರ ಅವ್ರ ಲೈಫಲ್ಲಿ ಇರೋ ಥರ್ಡ್ ಪಾರ್ಟಿಗಿಂತ ನೀವೇ ಬೆಟರ್ ಆಗಿದ್ದೀರಾ ಅಂತ ಆ ಪರ್ಸನ್ ರಿಟರ್ನ್ ಬರ್ತಾ ಇದ್ದಾರೆ, ಅನ್ಬ್ಲಾಕ್ ಮಾಡ್ತಾ ಇದ್ದಾರೆ, ಕಾಂಟ್ಯಾಕ್ಟ್ ಸಹ ಮಾಡ್ತಾ ಇದ್ದಾರೆ. ಆಲ್ರೆಡಿ ತುಂಬಾ ಜನದ ಲೈಫಲ್ಲಿ ಇದು ಆಗಿದೆ. ಓಕೆನಾ, ಮೇ ಬಿ ಲಾಸ್ಟ್ ವೀಕಲ್ಲಿ ಆಗಿರ್ಬೋದು, ಕಾಣ್ತಿದೆ ಇಲ್ಲಿ. ಯೂನಿವರ್ಸ್ ಗೈಡೆನ್ಸ್ ಕೊಡಿ, ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ಕೊಡಿ. ಈಗ ನೀವು ಅಷ್ಟೇ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಂಡು ಏನೋ ಒಂದು ನಿಮ್ ಲೈಫಲ್ಲಿ ಏನೋ ಒಂದು ಮಾಡೋದಿರುತ್ತೆ. ಅದನ್ನೆಲ್ಲ ಬಿಟ್ಟು ನಿಮ್ಮನ್ನ ನೀವು ಹಿಡಿದಿಟ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ನೀವ್ ಯಾರು ಕೂತಿದ್ದೀರಲ್ಲ, ಸೊ ಅದನ್ನ ಬಿಟ್ಟಾಕಿ ಕನ್ಫ್ಯೂಷನ್ ಸಹ ಬಿಡಿ. ಈ ಇಷ್ಟು ಕಂಟ್ರೋಲು ಕನ್ಫ್ಯೂಷನ್ಸ್ ಎಲ್ಲ ಇಟ್ಕೊಂಡ್ರಿ ಅಂತಂದ್ರೆ ನಿಮಗ್ ನೀವು ಮೋಸ ಮಾಡ್ಕೊಂಡಂಗೆ. ನಿಮಗ್ ಏನ್ ಬೇಕು ಅನ್ನೋದನ್ನ ನೀವು ಪಡ್ಕೊಳ್ಳೋದಕ್ ಆಗೋದಿಲ್ಲ. ಇಷ್ಟು ಕಂಟ್ರೋಲ್, ಇಷ್ಟು ಕನ್ಫ್ಯೂಷನ್ಸ್, ಇಷ್ಟು ಜಗ್ಲಿಂಗ್ಸ್ ಇತ್ತು ಅಂತಂದ್ರೆ. ಸೊ ಇದನ್ನೆಲ್ಲ ಲೆಟ್ ಗೋ ಮಾಡಿ, ಈ ಕನ್ಫ್ಯೂಷನ್ಸ್ ನೆಲ್ಲಾನು ಲೆಟ್ ಗೋ ಮಾಡಿ. ಆಕ್ಷನ್ಸ್ ಅನ್ನೋದು ಬರ್ತಾ ಇದೆ ನಿಮ್ ಲೈಫಿಗೆ, ಇದು ನಿಮ್ ಇಷ್ಟ. ಈಗ ಆ ಪರ್ಸನ್ ನಿಮ್ ಜೊತೆಲಿ ಇದ್ದಾಗ ಹೇಗಿದ್ರು ಏನು ಅದನ್ನ ಅನುಭವಿಸಿರೋರು ನೀವು. ಸೊ ಈ ಪರ್ಸನ್ ನಿಮ್ ಲೈಫಿಗೆ ಬೇಕಾ ಬೇಡವಾ ಅಂತ ನೀವು ಡಿಸೈಡ್ ಮಾಡಿ. ಈಗ ಆ ಪರ್ಸನ್ ಅನ್ಬ್ಲಾಕ್ ಮಾಡ್ತಾರೆ, ಬರ್ತಾರೆ. ಆ ಪರ್ಸನ್ ನಿಮ್ ಲೈಫಿಗೆ ಬೇಕಾ ಬೇಡವಾ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೇಕು. ಇನ್ನೊಬ್ರ ಕೈಗೆ ನಿಮ್ ಲೈಫ್ ನ ಡಿಸೈಡ್ ನ ಮಾಡೋದಿಕ್ ಕೊಡಕ್ ಹೋಗ್ಬೇಡಿ. ಓಕೆನಾ, ನಿಮ್ ಲೈಫಿಗೆ ಏನ್ ಬೇಕು ನೀವ್ ಆಕ್ಷನ್ಸ್ ನ ನೀವ್ ತಗೊಳ್ಳಿ. ಈಗ ಆ ಪರ್ಸನ್ ಬಂದ್ರು, ಅವ್ರು ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋರು ನೀವ್ ಆಗಿರ್ಬೇಕು. ಅವ್ರು ಬರ್ತಾರೆ, ಇರ್ತಾರೆ, ಹೋಗ್ತಾರೆ ಅನ್ನೋ ರೀತಿಲಿ ನೀವ್ ಇಡಕ್ ಹೋಗ್ಬೇಡಿ. ಓಕೆನಾ, ನಿಮ್ಗೂ ಹೊಸ ಐಡಿಯಾಸ್ ಅನ್ನೋದು ಬರ್ತಾ ಇದೆ. ಅಂಡ್ ನೀವು ಆಲ್ರೆಡಿ ತುಂಬಾ ಜನ ಇದರಿಂದ ನೀವು ಹೊರಗ್ ಬಂದಿದ್ದೀರಾ. ಇವರು ಬ್ಲಾಕ್ ಮಾಡಿದ್ಮೇಲೆ ನಿಮಗ್ ನೀವು ಹೀಲ್ ಮಾಡ್ಕೊಂಡಿದ್ದೀರಾ, ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡಿದ್ದೀರಾ. ಅಂಡ್ ಸೆಲ್ಫ್ ಲವ್ ಜರ್ನಿ ಸಹ ತುಂಬಾ ಜನ ಇಲ್ಲಿ ಸ್ಟಾರ್ಟ್ ಮಾಡಿದೀರಾ. ಸೊ ನೆಕ್ಸ್ಟ್ ಆ ಪರ್ಸನ್ ಬಂದ್ರು, ಮಾತಾಡಿದ್ರು ಅಂತಂದ್ರೆ ಅವ್ರ ಆಕ್ಷನ್ಸ್ ಮೇಲೆ ನೀವು ಡಿಸೈಡ್ ಮಾಡಿ. ಓಕೆನಾ, ಅವ್ರ ಮಾತು ಮತ್ತೆ ಅವ್ರ ಆಕ್ಷನ್ಸ್ ಅನ್ನೋದು ಸಿಂಕ್ ಆಗ್ಬೇಕಿಲ್ಲಿ. ಓಕೆ ಗೈಸ್, ಇವತ್ತಿನ ರೀಡಿಂಗ್ಸ್ ಇಷ್ಟೇ. ಅಂಡ್ ಗೈಡೆನ್ಸ್ ಕೂಡ ಇದೆ ನಿಮ್ಗೆ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕನ್ಫ್ಯೂಷನ್ಸ್ ಇದೆ ಅಂತಂದ್ರೆ ಪರ್ಸನಲ್ ರೀಡಿಂಗ್ಸ್ನ ಬುಕ್ ಮಾಡ್ಕೊಳ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ನ ಬುಕ್ ಮಾಡ್ಕೊಳ್ಬೋದು. ಇದು ಜನರಲ್ ರೀಡಿಂಗ್. ಯಾರಿಗೆಲ್ಲ ರೆಸೊನೇಟ್ ಆಗುತ್ತಲ್ಲ ಅವ್ರು ಮಾತ್ರ ತಗೊಳ್ಳಿ, ಯಾರಿಗೆ ರೆಸೊನೇಟ್ ಆಗೋದಿಲ್ಲ ಅವ್ರು ಬಿಟ್ಬಿಡಿ. ಓಕೆನಾ, ಬಾಯ್.